ಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ, ಗೃಹಲಕ್ಷ್ಮಿಗೆ ಒಂದು ಬಂಪರ್ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಯಾವ ರೀತಿ ಅಂದರೆ, DK ಶಿ ಅವರು ಮುಖ್ಯಮಂತ್ರಿ ಆದರು, ಅಧಿಕಾರ ಸ್ವೀಕಾರ ಮಾಡಿದರು, 6 ಘೋಷಣೆಗಳನ್ನು ಜನತೆಗೆ ಹಂಚಿದ್ರು. ಅದರಲ್ಲೂ ಕೂಡ ಗೃಹಲಕ್ಷ್ಮಿ ಅವರಿಗೆ ಒಂದು ಘೋಷಣೆಯನ್ನು ಕೊಡ್ತಾರೆ. ಗೃಹಲಕ್ಷ್ಮಿ ಜನತೆಗೆ ಇಷ್ಟು ದಿನ ನಾವು 2,000 ಕೊಡ್ತಾ ಇದ್ವಿ, ಇನ್ನು ಮುಂದೆ 5,000 ಕೊಡಬೇಕನ್ನೋ ಚಿಂತನೆ ಮಾಡಿದ್ದೀವಿ ಅಂತಾರೆ. 5,000 ರೂಪಾಯಿ ಕೊಡೋ ಚಿಂತನೆಯನ್ನು ಸಫಲ ಮಾಡ್ತಾರಾ, ಅಥವಾ 2,000 ರೂಪಾಯಿ ದುಡ್ಡನ್ನೇ ತುಂಬ ಆಯಿತು ಅಂತ ಏನಾದರೂ ಅದರ ಬಗ್ಗೆ ಮುಂದುವರಿಸಿ ಬಿಟ್ಬಿಡ್ತಾರಾ ಅನ್ನೋದು ಒಂದು ಗೊಂದಲಮಯವಾದ ವಿಷಯ ಕೂಡ ಆಗಿದೆ. ಅದೇ ರೀತಿ ಗೃಹಲಕ್ಷ್ಮಿಯರಿಗೆ ಇಷ್ಟು ದಿನ ಸಿಗುತ್ತಿರುವ ಅಮೌಂಟ್ 2,000. ಈಗ ಆಲ್ರೆಡಿ ನೋಡಿರ್ಬೋದು, ನೀವು ದುಡ್ಡು ತೊಗೋತಾ ಇದ್ದೀರಾ, 31ನೇ ಕಂತು ನಿಮ್ಗೆ ಸಿಕ್ಕಿದೆ. ಅದೇ ರೀತಿ 2,000 ಬದಲು 5,000 ಸಿಗಬೇಕು ಅನ್ನೋರು ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ, ಆದಷ್ಟು ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಅನಿಸಿಕೆಗೆ ನಾನು ಕಾಯ್ತಾ ಇರ್ತೀನಿ. ಅದೇ ರೀತಿ ಈಗ ಬಯೋಮೆಟ್ರಿಕ್ ಗೃಹಲಕ್ಷ್ಮಿ ದುಡ್ಡು ತಗೋರು ಅಂದರೆ, ನಾವು ತಗೊಳ್ತಿರುವಂಥ 2,000ಗೆ ನಾವು ಬಯೋಮೆಟ್ರಿಕ್ ಮಾಡಲೇಬೇಕು, ಇದು ಕಡ್ಡಾಯನಾ, ಇದು ಮಾಡಲಿಲ್ಲ ಅಂದರೆ ದುಡ್ಡು ಬರಲ್ವಾ ಅನ್ನೋ ಜನತೆಗೆ ಪ್ರಶ್ನೆಗೆ ಇದೊಂದು ಉತ್ತರ ಅಂತ ಹೇಳ್ಬೋದು. ಹೌದು, ಕಂಪಲ್ಸರಿ ಬಯೋಮೆಟ್ರಿಕ್ ಅನ್ನೋದು ನೀವು ಇದ್ದೀರಾ ಅನ್ನೋದಕ್ಕೆ ಒಂದು ಸಾಕ್ಷಿ. ನೀವು ಹೋಗಿ ನಿಮ್ಮಲ್ಲಿರುವಂಥ ಗ್ರಾಮ್ ಅಥವಾ ಒಂದು ಬ್ಯಾಂಕ್, ನಿಮ್ಮ ಅಕೌಂಟ್ ಡೀಟೇಲ್ಸ್ ಹೋಗಿ ನೀವು ಅಲ್ಲಿ ಹೇಳಬೇಕು. ಬಯೋಮೆಟ್ರಿಕ್ ಅಂದರೆ ನಿಮ್ಮ ಥಂಬ್ನ ಸ್ಕ್ಯಾನ್ ಆಗುತ್ತೆ, ಅದರಿಂದ ನೀವು ಇನ್ನೂ ಇದ್ದೀರಾ ಅಂದರೆ, ಒಬ್ಬೊಬ್ರು ಏನು ಮಾಡ್ತಾರೆ, ದುಡ್ಡನ್ನ ಇಲ್ಲದವರ ಹೆಸರಲ್ಲೂ ಕೂಡ ದುಡ್ಡು ಹೋಗ್ತಾ ಇದೆ ಅನ್ನೋ ಒಂದು ಕಾರಣಕ್ಕೆ ಈ ಬಯೋಮೆಟ್ರಿಕನ್ನು ಮಾಡಿದ್ದಾರೆ. ಇದನ್ನು ಯಾರೂ ಕೂಡ ತಪ್ಪು ಭಾವಿಸದೆ ಎಲ್ಲರೂ ಕೂಡ ಬಯೋಮೆಟ್ರಿಕ್ ಮಾಡ್ಕೊಳ್ಳಿ. ನಿಮ್ಮ ಗ್ರಾಮಕ್ಕೆ ಹೋಗಿ ಕೇಳಿ, ನಿಮಗೆಲ್ಲ ಅಪ್ಡೇಟ್ ಹೇಳ್ತಾರೆ. ಹಾಗೆ ಅದೇ ರೀತಿ 2,000 ಸಿಗುತ್ತಾ, 5,000 ಸಿಗುತ್ತಾ, ಮುಂದಿನ ಸಂಚಿಕೆ ವಿಡಿಯೋಗಳಲ್ಲಿ ನೋಡೋಣ. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಆದಷ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಹೊಸ ವಿಡಿಯೋಗಳೊಂದಿಗೆ ನಿಮ್ಮ ಜೊತೆ ನಾನು ಬರ್ತೀನಿ. ಈ ಒಂದು ವಿಡಿಯೋಗೆ ಆದಷ್ಟು ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು.